ಷಟ್ಪದಿ ಕಾವ್ಯದ ವೈಭವ ಮತ್ತು ಕುಮಾರವ್ಯಾಸನ ಜನಪ್ರಿಯತೆ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ 15ರಿಂದ 16ನೇ ಶತಮಾನಗಳ ಹರಿದಾಸರ ಭಕ್ತಿ ಆಂದೋಲನ ಹಾಗೂ ಕೀರ್ತನ ಸಾಹಿತ್ಯದ ಸುವರ್ಣ ಯುಗದ ನಂತರ ಬರುವ ಮುಂದಿನ ಪ್ರಮುಖ ಸಾಹಿತ್ಯಿಕ ಘಟ್ಟವೆಂದರೆ 15ನೇ ಶತಮಾನದ ಮಧ್ಯಭಾಗದ ಷಟ್ಪದಿ ಕಾವ್ಯ ಯುಗ ಮತ್ತು ಗದುಗಿನ ಭಾರತವೆಂದು ಪ್ರಸಿದ್ಧಿ ಪಡೆದ ಕುಮಾರವ್ಯಾಸ ಭಾರತ. ಹರಿದಾಸರು ಕೀರ್ತನೆಗಳ ಮೂಲಕ ಮನೆಮನೆಗೆ ಭಕ್ತಿಯನ್ನು ತಲುಪಿಸಿದರೆ, ಈ ಕಾಲದ ಕವಿಗಳು ಕನ್ನಡದ ದೇಸಿ ಛಂದಸ್ಸಾದ ಷಟ್ಪದಿ ಯನ್ನು ಬಳಸಿಕೊಂಡು ಬೃಹತ್ಕಾವ್ಯಗಳನ್ನು ರಚಿಸಿ ಸಾಹಿತ್ಯವನ್ನು ಜನಸಾಮಾನ್ಯರ ಆಸ್ತಿಯನ್ನಾಗಿ ಮಾಡಿದರು. ವಿಜಯನಗರ ಸಾಮ್ರಾಜ್ಯದ ಉತ್ತುಂಗದ ಕಾಲದಲ್ಲಿ ಸಂಸ್ಕೃತದ ಪ್ರಭಾವದಿಂದ ಮುಕ್ತವಾಗಿ ಅಪ್ಪಟ ಕನ್ನಡದ ದೇಸಿ ಶೈಲಿಯಲ್ಲಿ ಕಾವ್ಯ ಕಟ್ಟುವ ದೊಡ್ಡ ಪರಂಪರೆ ಆರಂಭವಾಯಿತು. ಅದರಲ್ಲಿ ಸಿಂಹಪಾಲನ್ನು ಪಡೆದದ್ದು ಷಟ್ಪದಿ ಸಾಹಿತ್ಯ. 1. ಹಿನ್ನೆಲೆ ಮತ್ತು ಪ್ರಾಮುಖ್ಯತೆ. ಕಾಲಘಟ್ಟ ಪ್ರಮುಖವಾಗಿ 15ನೇ ಶತಮಾನ. ವಿಶೇಷತೆ: ಅಲ್ಲಿಯವರೆಗೆ ಇದ್ದ ಕಠಿಣ, ಚಂಪು, ಗದ್ಯಪದ್ಯ ಮಿಶ್ರಿತ ಶೈಲಿಯನ್ನು ಬದಿಗೊತ್ತಿ 6 ಸಾಲುಗಳ ಷಟ್ಪದಿ, ಮುಖ್ಯವಾಗಿ ಭಾಮಿನಿ ಮತ್ತು ವಾರ್ಧಕ ಷಟ್ಪದಿ ಛಂದಸ್ಸಿನಲ್ಲಿ ಕಾವ್ಯಗಳನ್ನು ರಚಿಸಲಾಯಿತು. ಇದು ಜನಸಾಮಾನ್ಯರಿಗೆ ಓದಲು ಮತ್ತು ಹಾಡಲು ಅತ್ಯಂತ ಸುಲಭವಾಗಿತ್ತು. 2. ಯುಗದ ಮೇರು ಕವಿ ಕುಮಾರವ್ಯಾಸ. ಗದುಗಿನ ನಾರಾಯಣಪ್ಪ. ಈ ಕಾಲದ ಅತ್ಯಂತ ಪ್ರಭಾವಶಾಲಿ ಮತ್ತು ಜನಪ್ರಿಯ ಕವಿ ಕುಮಾರವ್ಯಾಸ. ಇವರ ಕರ್ನಾಟ ಭಾರತ ಕಥಾಮಂಜರಿ, ಗದುಗಿನ ಭಾರತ ಅಥವಾ ಕುಮಾರವ್ಯಾಸ ಭಾರತ ಕನ್ನಡ ಸಾಹಿತ್ಯದ ಮಕುಟಪ್ರಾಯವಾದ ಕೃತಿ. ವಿಶೇಷತೆ: ವೀರನಾರಾಯಣನೇ ಕವಿ, ಲಿಪಿಕಾರ ಕುವರವ್ಯಾಸ ಎಂದು ಹೇಳುತ್ತಾ ವ್ಯಾಸರ ಮಹಾಭಾರತವನ್ನು ಅಚ್ಚಗನ್ನಡದ ರೂಪಕಗಳಲ್ಲಿ ಕಟ್ಟಿಕೊಟ್ಟರು. ಇವರನ್ನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂದೇ ಕರೆಯಲಾಗುತ್ತದೆ. ಸಾಮಾಜಿಕ ಪ್ರಭಾವ: ರಾಜ ಮಹಾರಾಜರ ಕಥೆಗಳನ್ನು ದೇವಸ್ಥಾನದ ಜಗಲಿಗಳ ಮೇಲೆ, ಹಳ್ಳಿಗಳ ಚಾವಡಿಗಳಲ್ಲಿ ಗಾಮಕ ವಾಚನ ದ ಮೂಲಕ ಜನಸಾಮಾನ್ಯರು ಆಸ್ವಾದಿಸುವಂತೆ ಮಾಡಿದ್ದು ಈ ಕಾವ್ಯದ ಹೆಗ್ಗಳಿಕೆ. 3. ಇತರ ಪ್ರಮುಖ ಷಟ್ಪದಿ ಕವಿಗಳು. ಲಕ್ಷ್ಮೀಶ. ಕನ್ನಡದ ಪ್ರಮುಖ ಷಟ್ಪದಿಕಾರರಲ್ಲಿ ಲಕ್ಷ್ಮೀಶನು ಒಬ್ಬ. ವಾರ್ಧಕ ಷಟ್ಪದಿಯಲ್ಲಿರುವ ಲಕ್ಷ್ಮೀಶನ ಜೈಮಿನಿ ಭಾರತ ಕೃತಿಯು ತನ್ನ ಸುಂದರವಾದ ಲಾವಣ್ಯ ಮತ್ತು ಭಾಷಾಶೈಲಿಯಿಂದಾಗಿ ಲಕ್ಷ್ಮೀಶನಿಗೆ ಉಪಮಾಲೋಲ ಎಂಬ ಖ್ಯಾತಿ ತಂದು ಕೊಟ್ಟಿತು. ಚಾಮರಸ. ಕನ್ನಡ ಇನ್ನೊಬ್ಬ ಪ್ರಮುಖ ವೀರಶೈವ ಷಟ್ಪದಿ ಕವಿ ಚಾಮರಸ. ಚಾಮರಸನ ಪ್ರಭುಲಿಂಗ ಲೀಲೆ ವಚನ ಚಳವಳಿಯ ಪ್ರಮುಖರಾದ ಅಲ್ಲಮಪ್ರಭುವಿನ ಜೀವನ ಚರಿತ್ರೆಯನ್ನು ಸಾರುವ ಸುಂದರ ಭಾಮಿನಿ ಷಟ್ಪದಿ ಕಾವ್ಯವಾಗಿದೆ. ರಾಘವಾಂಕ. ಷಟ್ಪದಿ ಸಾಹಿತ್ಯ ಪರಂಪರೆಗೆ ನಾಂದಿ ಹಾಡಿದ ಪ್ರತಿಭಾವಂತ ಕವಿ ರಾಘವಾಂಕ. ಹರಿಶ್ಚಂದ್ರ ಕಾವ್ಯ ದ ಮೂಲಕ ಷಟ್ಪದಿಯನ್ನು ಜನಪ್ರಿಯಗೊಳಿಸಿದ ಪ್ರವರ್ತಕ. 4. ಈ ಘಟ್ಟದ ಸಾಮಾಜಿಕ ಮತ್ತು ಸಾಹಿತ್ಯಿಕ ಮಹತ್ವ. ಸಾಹಿತ್ಯದ ಪ್ರಜಾಪ್ರಭುತ್ವೀಕರಣ. ಸಾಹಿತ್ಯವು ಕೇವಲ ರಾಜರ ಆಸ್ಥಾನಕ್ಕೆ ಅಥವಾ ವಿದ್ವಾಂಸರಿಗೆ ಸೀಮಿತವಾಗದೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ತಲುಪಿತು. ಭಾಷಾ ಶ್ರೀಮಂತಿಕೆ. ಕುಮಾರವ್ಯಾಸ ಯುಗದ ಕಾಲಘಟ್ಟದಲ್ಲಿ ಗಂಡುಗನ್ನಡದ ಗತ್ತು ಮತ್ತು ನುಡಿಗಟ್ಟುಗಳನ್ನು ಕಾವ್ಯದಲ್ಲಿ ಬಳಸಿ ಕನ್ನಡ ಭಾಷೆಯ ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸಿಕೊಡಲಾಯಿತು. ಒಟ್ಟಾರೆ ವಚನ ಮತ್ತು ಕೀರ್ತನೆಗಳು ಸಣ್ಣ ಸಣ್ಣ ಚೌಕಟ್ಟಿನಲ್ಲಿ ಸಮಾಜವನ್ನು ತಿದ್ದಿದರೆ, ಷಟ್ಪದಿ ಕಾವ್ಯಗಳು ಬೃಹತ್ ಕಥಾ ಹಂದರದ ಮೂಲಕ ನೈತಿಕತೆ, ಭಕ್ತಿ ಮತ್ತು ಮಾನವೀಯ ಮೌಲ್ಯಗಳನ್ನು ಸಮಾಜದ ಮನಸ್ಸಿನಲ್ಲಿ ಶಾಶ್ವತವಾಗಿ ಬಿತ್ತಿದವು. ಪ್ರಿಯ ಪ್ರೇಕ್ಷಕರೇ, ನನ್ನ ಇತ್ತೀಚಿನ ಎಲ್ಲಾ ವಿಡಿಯೋಗಳ ಲಿಂಕ್ಗಳನ್ನು ನಾನು ಕುವೆಂಪು ಸಾಹಿತ್ಯ ಪ್ರಕಾಶನ ಹಾಗೂ ಸಾಹಿತ್ಯಶ್ರೀ ಬ್ಲಾಗ್ನಲ್ಲಿ ನೀಡಿದ್ದೇನೆ. ಅಲ್ಲಿ ನೀವು ಈ ವಿಡಿಯೋಗಳನ್ನು ಸುಲಭವಾಗಿ ಓದುವ ಟೆಕ್ಸ್ಟ್ ರೂಪದಲ್ಲೂ ಕಾಣಬಹುದು. ಲಿಂಕ್ಗಳಿಗಾಗಿ ದಯವಿಟ್ಟು ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ಗಮನಿಸಿ ಮತ್ತು ಕ್ಲಿಕ್ ಮಾಡಿ.